Hello everyone, welcome to my YouTube channel Vlog Life Kannada. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನ್ರದ್ದು ಈ ವ್ಲಾಗ್ ಅಂತಂದರೆ ನಾವೊಂದು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ಒಂದು ವ್ಲಾಗು. ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ ಎಲ್ಲ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈಗ ತಾನೇ ಜಸ್ಟ್ ಎಲ್ಲ ಕಾಫಿ ಎಲ್ಲ ಕುಡ್ದಿದ್ದಾಯಿತು. ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಸೊ ಈಗ ಓಡಬೇಕು. ನಾವು ಯಾವುದೇ ಒಂದು ಟೆಂಪಲ್ಗೆ ಓಡೋಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮನೆ ದೇವರಿಗೆ ಮೊದಲು ದೀಪ ಹಚ್ಚಿ ಹೋಗೋದ್ರಿಂದ ನಮ್ಮ ಕೆಲಸಗಳು ಸುಗಮವಾಗಿ ಆಗುತ್ತೆ ಮತ್ತು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದೊಂದು ನನ್ನ ನಂಬಿಕೆ. ಸೊ ಅದೇ ರೀತಿ ನಾನು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಈಗ ರೆಡಿ ಆಗ್ತಾ ಇದ್ದೀನಿ ಹೊರಡೋಕ್ಕೆ. ಇಷ್ಟನಾ ನಿಂಗೆ? ಹಂಗೆ ಇಟ್ಕೊಳಕ್ಕಾಗಲ್ಲ ಕಣಲ್ಲ. ಸೊ ಈಗ ಲೀಲನ ನಮ್ಮ ಪದ್ನೆಂಟಿನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಅವಳನ್ನ ಕರ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಸೊ ಅಮ್ಮ ಮನೆಗೆ ಹೋಗಿ ನಾನು ತಮ್ಮ ಹೆಂಡ್ತಿನ ಪಿಕಪ್ ಮಾಡಿದ್ದಾಯಿತು. ಸೊ ಈಗ ನಾನು ತಮ್ಮನ್ನ ಪಿಕಪ್ ಮಾಡಬೇಕು. ಆ್ಯಕ್ಚುಲಿ ಅವನಿಗೆ ಇವತ್ತು ಫ್ರೈಡೇ ರಜೆ ಇಲ್ದಿರೋದ್ರಿಂದ ಡೈರೆಕ್ಟ್ ಆಫೀಸಿಂದನೇ ಪಿಕಪ್ ಮಾಡ್ಕೊಂಡು ಹಂಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಅವನು ಹೆಬ್ಬಾಳಿಗೆ ಬರೋಕ್ಕೆ ಹೇಳಿದ್ದಾನೆ. ಸೊ ಈಗ ಹೆಬ್ಬಾಳದ ಹತ್ರ ಹೋಗ್ಬೇಕು. ನೋಡಬೇಕು ಟ್ರಾಫಿಕ್ ಜಾಮ್ ಎಷ್ಟಿರುತ್ತೆ ಏನೋ ಗೊತ್ತಿಲ್ಲ. ಬಟ್ ನಾವು ಬಿಟ್ಟಾಗಲೇ 6 ಗಂಟೆ ಆಗಿತ್ತು. ಬೆಂಗಳೂರಲ್ಲಿ ಏನಿಲ್ಲ ಅಂದರೂ ಟ್ರಾಫಿಕ್ ಜಾಮ್ ಜಾಸ್ತಿ. ಮಳೆ ಈ ಕಡೆ ಇಲ್ಲ ಅಲ್ಲ. ಸಮನ್ವಿ ಇದು ಯಾವ ಪ್ಲೇಸ್ ಗೊತ್ತಾ ಮಗ್ನೆ? ಹೆಬ್ಬಾಳ. ನೋಡಲ್ಲಿ ಕೆರೆ ಇದೆ ಆ ಕಡೆ ಸೈಡ್. ಅದು ಇವಾಗ ಕತ್ಲೆ ಅಲ್ವಾ ಕಾಣಲ್ಲ. ಆ ಕಡೆ ಸೈಡ್ ಕೆರೆ ಈಗ ಕಾಲಿಲ್ಲ. ಸೊ ರವಿ ಈಗ ತಾನೇ ಬಂದ. ಸೊ ಈಗ ಆಲ್ಮೋಸ್ಟ್ ನಾವು ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಟೈಮ್ ಬೇರೆ ಆಗಿತ್ತು. ಊಟ ಮಾಡ್ಕೊಂಡು ಹೋಗೋಣ ಅಂತ ನಾವು ಇಲ್ಲೊಂದು ಏರ್ಪೋರ್ಟ್ ಹತ್ರ ಚೆನ್ನಾಗಿದೆ ಹೋಟೆಲ್ಲು, ಅಲ್ಲಿಗೆ ನಾವು ಬಂದಿದ್ದೀವಿ. ಜಸ್ಟ್ ಇವಾಗ ತಾನೇ ನಾವು ಊಟಕ್ಕೆ ಬಂದ್ವಿ. ಸೊ ಈಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಬೇಕು. ಸಿಕ್ಕಾಪಟ್ಟೆ ಟ್ರಾಫಿಕ್, ಬಟ್ ಮಳೆ ಅಂತೂ ಇಲ್ಲ. ರೋಡೆಲ್ಲ ಖಾಲಿ. ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮಂತ್ರಾಲಯ ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಇನ್ನೇನು ಮಂತ್ರಾಲಯ ಟೆಂಪಲ್ಗೆ ಬಂದ್ವಿ. ಇನ್ನೊಂದು ಅರೌಂಡ್ 10 ಕಿಲೋಮೀಟರ್ ಏನೋ ಇದೆ ಮಂತ್ರಾಲಯ. ಸೊ ನಾವು ಆಲ್ಮೋಸ್ಟ್ ಸಂಜೆ 6 ಗಂಟೆಗೆ ಬಿಟ್ಟಿದ್ದು. ಬಟ್ ರವಿನ ಪಿಕಪ್ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಸೊ ಅದರಿಂದ ಮಿಡ್ ನೈಟ್ ಆಲ್ಮೋಸ್ಟ್ ಈಗ 2:30 ಆಗಿದೆ. ಸೊ ಫಸ್ಟ್ ಟೈಮ್ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿರೋದು. ಬಟ್ ನಮ್ಮ ಮನೆಯವರು ಮತ್ತು ನಮ್ಮ ಮಾವರು ನನ್ನ ತಮ್ಮ ಎಲ್ಲ ನೋಡಿದ್ದೇನೆ. ಬಟ್ ನಾನು ಚಿಕ್ಕ ವಯಸ್ಸಿಂದ ಮದುವೆ ಆದಮೇಲೆ ಮಕ್ಕಳೆಲ್ಲ ಆದಮೇಲೆ ಫಸ್ಟ್ ಟೈಮ್ ಮಂತ್ರಾಲಯ ಅಂತ ನಾನು ನೋಡ್ತಾ ಇರೋದು. ಸೊ ಇದೇ ಮಂತ್ರಾಲಯ ದೇವಸ್ಥಾನದ ಎಂಟ್ರೆನ್ಸು. ಈಗ ಹೋಗಿ ರೂಮ್ನ ಬುಕ್ ಮಾಡಿ ಅದಾದಮೇಲೆ ರೆಸ್ಟ್ ಮಾಡಿ ಮಾರ್ನಿಂಗು ಯತೀಕ್ಷನ್ಗೆ ಮುಡಿ ಕೊಟ್ಟು ಅದಾದಮೇಲೆ ದರ್ಶನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಗುಡ್ ನೈಟ್. ಹಾಗೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಸ್ಟ್ ಈಗ ತಾನೇ ಎಲ್ಲರೂ ಫ್ರೆಶ್ ಅಪ್ ಎಲ್ಲ ಆದ್ವಿ. ಈಗ ದರ್ಶನ ಮಾಡೋದಕ್ಕೆ ಹೋಗಬೇಕು. ಸೊ ಯತೀಕ್ಷನ್ಗೂ ಮುಡಿಯೆಲ್ಲ ಆಗಿದೆ. ಆಯ್ತಾ? ಬೇಡ ಅನ್ಬಾರ್ದು. ನೆಕ್ಸ್ಟ್ ಇಲ್ಲ ತಗೊಂಡವ್ರೆ. ಸೊ ನಾವು ದೇವಸ್ಥಾನದ ಪಕ್ಕದ ರೋಡಲ್ಲೇ ರೂಮ್ ಬುಕ್ ಮಾಡಿದ್ವಿ. ಸೊ ಅದಕ್ಕೆ ತುಂಬ ದೂರ ಏನಿರಲಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಅದಕ್ಕೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ದೇವಸ್ಥಾನ ಬಂತು.
ಹಾಂ ಬಾ ನೋಡ್ಕೊಂಬರೋಣ. ಇಲ್ಲೆಲ್ಲ ಏನು ಇದು ಮಾಡಬಾರ್ದು ಅನ್ಸುತ್ತೆ ಅಲ್ವಾ? ಆಫ್ ಮಾಡಿ ಫೋನ್. ಹನ್ನೊಂದು ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು 11. ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ಮಂತ್ರಾಲಯಗೆ. ನಾವು ಬೇಗ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ, ಬಟ್ ತುಂಬ ರಶ್ ಇತ್ತು. ಆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಆ ದೇವ್ರನ್ನ ನೋಡ್ತಿದ್ರೆ ಮತ್ತೊಮ್ಮೆ ನೋಡಬೇಕಂತಲೇ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿದೆ ಮಂತ್ರಾಲಯ. ಫಸ್ಟ್ ಟೈಮ್ ನಾನು ನೋಡಿದ್ದು, ಬಟ್ ತುಂಬ ಇಷ್ಟ ಆಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ರವಿ ಮತ್ತು ನಮ್ಮ ಮನೆಯವರೆಲ್ಲ ಪ್ರಸಾದ ತಗೊಬರಕ್ಕೆ ಹೋಗಿದ್ದಾರೆ. ಬಟ್ ಮಸ್ತಾಗಿದೆ, ತುಂಬ ಜನ ಬಂದಿದ್ದಾರೆ, ಇವತ್ತು ರಜಾ ಬೇರೆ ಅಲ್ಲ. ದೀಕ್ಷಾ ಇಲ್ಲಿ ಗುಮ್ಮ. ಸೊ ಈಗ ದರ್ಶನ ಎಲ್ಲ ಆದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ಹತ್ರದಲ್ಲೇ ಇರೋ ಒಂದು ಹೋಟೆಲ್ಗೆ. ಸೊ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಈಗ ರೂಮ್ಗೆ ಹೋಗಬೇಕು. ಅದಾದಮೇಲೆ ಬೇರೆ ಪ್ಲೇಸಿಗೆ, ಅಂದರೆ ಬಿಚಾಲಮ್ಮ ಅಂತ ಒಂದು ದೇವಸ್ಥಾನ ಇದೆಯಂತೆ, ಅಲ್ಲಿಗೆ ಹೋಗಬೇಕು. ಏನು ಸೆಕೆ ಅಲ್ವಾ? ಅದೆಲ್ಲ ಕುಪ್ಪ ಆಗಿರೋ ಬೇರೆ ಮಾಡ್ತೀನಿ. ಅದನ್ನ ಬೈಟ್ ಆಗಿತ್ತಲ್ಲ, ನನ್ನ ಬೈಟ್ ಇತ್ತಲ್ಲ, ಎಲ್ಲ ಸಿಕ್ಕುದು ಇನ್ನೊಂದು ಆಂಟಿ ಐತೆ ಗೊತ್ತಾ? ಇನ್ನೊಂದು ಬಂದಿದ್ದೀನಿ ಇನ್ನೊಂದು ಆಂಟಿ ಹೋಗ್ಬೇಕಾ? ಐತೆ ಆಮೇಲೆ ಬಟ್ಟೆ ಎಲ್ಲ. ಈಗ ರೂಮ್ ತಂದು ಎಲ್ಲ ರೂಮಲ್ಲಿ ವೆಕೇಟ್ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಟೆಂಪಲಿಗೆ ಹೋಗ್ತಾ ಇದ್ವಿ. ಇದೆ ನಾವು ಸ್ಟೇ ಆಗಿದ್ದು ಹೋಟೆಲ್ಲು. ಸೊ ರೂಮೆಲ್ಲ ವಕೇಟ್ ಮಾಡಿಕೊಂಡು ಈಗ ಇನ್ನೊಂದು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಸೊ ಈ ಟೆಂಪಲ್ ಬಂದು ಬಿಚಾಲಮ್ಮ ಟೆಂಪಲ್ ಅಂತ. ಇದೊಂದು ಆ ಊರಿನ ಗ್ರಾಮ ದೇವತೆ ಅಂತೆ. ಸೊ ಇದೊಂದು ಅರೌಂಡ್ ಒಂದು ಮಂತ್ರಾಲಯದಿಂದ ಒಂದು 15 ಕಿಲೋಮೀಟ್ರ್ ಅಷ್ಟಿದೆ. ಬಟ್ ಸೊ ಮಂತ್ರಾಲಯಕ್ಕೆ ಬಂದವರೆಲ್ಲ ಕಂಪಲ್ಸರಿ ಆ ಬಿಚಾಲಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಮತ್ತು ಹಾಗೆ ಇನ್ನೊಂದು ಆಂಜನೇಯ ಟೆಂಪಲ್ ಬೇರೆ ಇದೆ. ಸೊ ನೋಡಬೇಕು, ಎರಡು ಸಾಧ್ಯವಾದರೆ 2 ದೇವಸ್ಥಾನಕ್ಕೂ ಹೋಗಿ ಮನೆಗೆ ಹೋಗೋಣ ಅಂತ. ಬಟ್ ಮಂತ್ರಾಲಯದಲ್ಲಿ ನದಿಲಿ, ತುಂಗಭದ್ರಾ ನದಿಲಿ ನೀರೇ ಇಲ್ಲ. ಸೊ ಯಾರಾದರೂ ಟೂರಿಸ್ಟ್ ಎಲ್ಲ ಬಂದರೆ ಹೋಟೆಲಲ್ಲೇ ಸ್ನಾನ ಮಾಡ್ಕೊಂಡು ಹೋಗಬೇಕು. ಸೊ ಹಾಗೆ ಮುಗಿಸ್ಕೊಂಡು ಈಗ ನಾವು ನೆಕ್ಸ್ಟ್ ಬಿಚಾಲಮ್ಮ ಟೆಂಪಲ್ ಅಂತ ಹೋಗ್ತಾ ಇದ್ದೀವಿ. ಇದು ಬಂದು ಮಂತ್ರಾಲಯದಿಂದ ಒಂದು 10 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಅದು ಮತ್ತು ಆಂಜನೇಯ ಟೆಂಪಲ್ ಎರಡೂ ಕೂಡ ನಿಯರ್ ಬೈ ಇದೆ ಮಂತ್ರಾಲಯಗೆ. ಸೊ ಈಗ ತಾನೇ ನಾವು ಈ ಒಂದು ಬಿಚಾಲಮ್ಮ ಟೆಂಪಲ್ಗಂತ ಬಂದಿದ್ವಿ. ತುಂಬ ರಶ್ ಇದ್ದಾರೆ, ಯಾಕಂದರೆ ಮಂತ್ರಾಲಯಕ್ಕೆ ಹೋಗೋರೆಲ್ಲನೂ ಈ ಟೆಂಪಲ್ಗೆ ಹೋಗಿ ಬರ್ತಾರೆ. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಕೂಡ ಈ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನದಿ ತಗೋಣ ಬಾ ಬಂದು. ಹಾಂ ಜಿಯಾ ಮಗನೆ ಜಿಯಾ. ಇನ್ನು ಈ ಟೆಂಪಲ್ನ ವಿಶೇಷತೆ ಏನು ಅಂತಂದರೆ, ಇಲ್ಲೊಂದು ದೊಡ್ಡ ಕಲ್ಯಾಣಿ ಇದೆ. ಈ ಟೆಂಪಲ್ಗೂ ಮತ್ತು ರಾಘವೇಂದ್ರ ಸ್ವಾಮಿಯವ್ರಿಗೂ ಏನು ಒಂದು ಸಂಬಂಧ ಅಂತಂದರೆ, ಇಲ್ಲಿ 13 ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡಿದ ಜಾಗ ಅಂತಲೇ ಹೇಳ್ಬೋದು ಈ ಒಂದು ಬಿಚಾಲಮ್ಮ ಟೆಂಪಲು. ಬಿಚಾಲಮ್ಮ ಅನ್ನೋದು ಈ ಊರಿನ ಒಂದು ಗ್ರಾಮ ದೇವತೆ. ಹಾಗಾಗಿ ಬಿಚಾಲಮ್ಮ ದೇವರ ಆರಾಧಕನೇ ಈ ಆರಾಧಕರೇ ಈ ರಾಘವೇಂದ್ರ ಸ್ವಾಮಿಗಳು. ಸೊ ಅವರು ಇಲ್ಲೊಂದು ಕಲ್ಯಾಣಿ ಕಾಣಿಸ್ತಿದೆಯಲ್ಲ, ಇದು
ಇದೊಂದು ಫೇಮಸ್ ಕಲ್ಯಾಣಿ. ಈ ಕಲ್ಯಾಣಿಲೇ ಪ್ರತಿನಿತ್ಯ ಅವರು ಸ್ನಾನ ಮಾಡಿ ಇಲ್ಲಿ ಆ ಬಿಚಾಲಮ್ಮ ತಾಯಿನ ಪೂಜೆ ಮಾಡಿ ಮತ್ತು ಇಲ್ಲಿ ತಪಸ್ಸನ್ನು ಆಚರಿಸಿದ ಒಂದು ಜಾಗ ಅಂತಲೇ ನಾವು ಇದನ್ನು ಹೇಳ್ತೀವಿ. ಇಲ್ಲೂ ಕೂಡ ರಾಯರ ಅನೇಕ ಪವಾಡಗಳಿದೆ ಅಂತ ಇಲ್ಲಿ ಭಕ್ತರೆಲ್ಲ ನಂಬ್ತಾರೆ. ಈಗ ಈ ಬಿಚಾಲಮ್ಮ ದೇವಸ್ಥಾನದ ಒಂದು ದರ್ಶನ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ನಾವು ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಕೂಡ ಫೇಮಸ್ ಜಾಗ ಅಂತಲೇ ಹೇಳ್ಬೋದು. ಸಮನ್ವಿ ಏನು ಬೇಕು ನಿಂಗೆ? ಈ ಕಡೆ ಬಾ, ಬೇಡ ಬಾ ಮಗನೇ, ಗಾಡಿ ಬರುತ್ತೆ. ಇಲ್ಲಿ ನೋಡಲ್ಲಿ ಮಾಮಿ ದೇವಸ್ಥಾನ ನೋಡಲ್ಲಿ. ಇನ್ನು ಈ ಆಂಜನೇಯ ಟೆಂಪಲಲ್ಲಿ ಆಂಜನೇಯನ ಒಂದು ಪಾದಕೆಗಳನ್ನು ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಮತ್ತು ಅದರಿಂದನೇ ಭಕ್ತರಿಗೆ ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ ಇಲ್ಲೇ ಗುರುಗಳು. ಸೊ ನಾವು ತುಂಬ ರಶ್ ಇರೋದ್ರಿಂದ ಕೆಳಗಡೆನೆ ನಮಸ್ಕಾರ ಮಾಡಿಕೊಂಡು ಬರ್ತಾ ಇದ್ದೀವಿ. ಸೊ 2 ಟೆಂಪಲು ನೋಡೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಈಗ ಊಟಕ್ಕೆ ಅಂತ ನಾವು ಇಲ್ಲಿ ಅಮೋಘ ರೆಸ್ಟೋರೆಂಟ್ ಫ್ಯಾಮಿಲಿಗೆ ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಿದೆ ಹೋಟೆಲು, ರುಚಿನೂ ಕೂಡ ಅಷ್ಟೇ ಇದೆ. ಸೊ ಈಗ ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗಬೇಕು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಸೊ ದರ್ಶನ ಮತ್ತು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ತುಂಬ ದೇವಸ್ಥಾನಗಳಲ್ಲೆಲ್ಲ ತುಂಬ ರಶ್ ಇತ್ತು. ಬಟ್ ತುಂಬ ಚೆನ್ನಾಗಾಯಿತು. ಇಲ್ಲಿನ ಜನಗಳು ವಜ್ರ ಸಿಕ್ಕತ್ತೆ ಅಂತ ಜಮೀನಲ್ಲಿ ವಜ್ರಗಳನ್ನು ಹುಡುಕ್ತಿದ್ದಾರೆ. ನಿಜವಾಗ್ಲೂ ಇದಿಷ್ಟು ಸತ್ಯನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಸೊ ಫೈನಲ್ ಆಗಿ ಈಗ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಸೊ ಈಗ ರವಿನು ಮತ್ತು ಲೀಲನ ಮನೆಗೆ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗಬೇಕು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.